ಚಂಡೀಗಢದ ಕಿಶನ್ಗರ್ನಲ್ಲಿ ನೇಪಾಳದಿಂದ ಬಂದಿದ್ದ ಸುಂದರವಾದ ಕ್ರಿಸ್ಟಲ್ ಲೋಹಾನಿ ಅನ್ನೋ ಹುಡುಗಿಯೊಬ್ಳು ಹೋಟೆಲ್ನಲ್ಲಿ ಇದ್ಕೊಂಡು ಲೋಕಲ್ ಸ್ಪಾ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ಕ್ರಿಸ್ಟಲ್ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥಳಾಗಿದ್ಲು. ಕ್ರಿಸ್ಟಲ್ಗೆ 10ನೇ ಕ್ಲಾಸ್ ಮುಗೀತಿದ್ದಂತೆ ಜೈರಾಮ್ ಲೋಹಾನಿ ಅನ್ನೋ ವ್ಯಕ್ತಿ ಕ್ರಿಸ್ಟಲ್ಗೆ ಪರಿಚಯವಾಗಿದ್ದ. ಕ್ರಿಸ್ಟಲ್ ಕಷ್ಟ ನೋಡಿ ಮರುಗಿದ್ದ ಜೈರಾಮ್, ನೀನು ನನ್ನ ಮಗಳ ಹಾಗೆ, ನಿನಗೆ ಏನೇ ಕಷ್ಟ ಬಂದ್ರು ನಿನಗೆ ನಾನಿದ್ದೀನಿ ಅಂತ ಹೇಳಿದ್ದ. 1 ವರ್ಷದ ನಂತರ ಕ್ರಿಸ್ಟಲ್ಗೆ ಆಸರೆಯಾಗಿದ್ದ ಅಜ್ಜಿ ಕೂಡ ಮೃತಪಟ್ಟಿದ್ಲು. ಇದರಿಂದ ನೇಪಾಳದಲ್ಲಿ ಈಕೆಗೆ ತನ್ನವರು ಅನ್ನೋರು ಯಾರು ಇಲ್ಲದಂತಾಗಿದ್ರು. ಆಗ ಜೈರಾಮ್ 16 ವರ್ಷದ ಹುಡುಗಿ ಕ್ರಿಸ್ಟಲ್ ನ ಮನೆಗೆ ಕರ್ಕೊಂಡು ಬಂದಿದ್ದ. ತನ್ನ ಹೆಂಡತಿಗೆ ಇದ್ದ ವಿಷಯವನ್ನ ಹೇಳಿದ್ದ. ಈಕೆ ನಮಗೆ ಮಗಳಿದ್ದಂತೆ ಅಂತ ಹೇಳಿ ನೀನು ಯಾವಾಗ್ಲಾದ್ರೂ ಮನೆಗೆ ಬಂದು ಹೋಗಬಹುದು ಅಂತ ಕ್ರಿಸ್ಟಲ್ಗೆ ಹೇಳಿದ್ದ. ಅಲ್ಲದೆ ನಿನ್ನ ದತ್ತು ತಗೊಳ್ಳೋದಕ್ಕೆ ಅಫಿಷಿಯಲ್ ಆಗಿ ಫಾರ್ಮಾಲಿಟೀಸ್ ನ ಪೂರ್ತಿ ಮಾಡ್ತೀನಿ, ನಿನಗೆ ಇಷ್ಟ ಇದೆಯಾ ಅಂತ ಜೈರಾಮ್ ಕ್ರಿಸ್ಟಲ್ ನ ಕೇಳಿದ್ದ. ಇದಕ್ಕೆ ಇವಳು ಕೂಡ ಸರಿ ಅಂದಿದ್ಲು. ಜೈರಾಮ್ ಲೋಹಾನಿಗೆ ಡಿಗ್ರಿ ಓದೋ ಮಗನಿದ್ದ. ಇವನ ಹೆಸರು ಆಶೀಶ್ ಲೋಹಾನಿ. ಅಪ್ಪ ಹೀಗೆ ಒಂದು ಅಪ್ರಾಪ್ತ ಹುಡುಗಿಯನ್ನ ಮನೆಗೆ ಕರ್ಕೊಂಡು ಬಂದು ನಿನಗೆ ತಂಗಿ ಅಂತ ಅಂದಿದ್ದ. ಇದಕ್ಕೆ ಆಶೀಶ್ ಕೂಡ ತಲೆ ಆಡಿಸಿದ್ದ. ಅಲ್ಲದೆ ಅವಳಿಗೆ ನಾವೇ ಮದುವೆ ಮಾಡೋಣ, ಒಂದು ಒಳ್ಳೆ ಮನೆಗೆ ಕೊಟ್ಟು ಕಳಿಸೋಣ ಅಂತ ಜೈರಾಮ್ ಮಗನ ಹತ್ರ ಹೇಳಿದ್ದ. ಇದಕ್ಕೂ ಕೂಡ ಆಶೀಶ್ ಸರಿ ಅಂತ ತಲೆ ಆಡಿಸಿದ್ದ. ಮೊದಲಿಗೆ ಹೋಟೆಲ್ನಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿದ್ದ ಕ್ರಿಸ್ಟಲ್ ಜೈರಾಮ್ ಮನವಿ ಮೇರೆಗೆ ಮನೆಗೆ ಬಂದಿದ್ಲು. ಅಂದಿನಿಂದ ನೇಪಾಳದ ಕಾಠ್ಮಂಡುವಿನಲ್ಲಿದ್ದ ಜೈರಾಮ್ ಮನೆಯಲ್ಲಿ ಕ್ರಿಸ್ಟಲ್ ವಾಸ ಮಾಡೋಕೆ ಶುರು ಮಾಡಿದ್ಲು. ಆಶೀಶ್ ನಿನಗೆ ಅಣ್ಣ ಇದ್ದಂತೆ, ನಿನಗೆ ಏನೇ ಬೇಕಾದ್ರೂ ಅವನು ನೋಡ್ಕೊಳ್ತಾನೆ ಅಂತ ಜೈರಾಮ್ ಹೇಳಿದ್ದ. ಆದ್ರೆ ಇಬ್ಬರದ್ದು ಪ್ರಾಯದ ವಯಸ್ಸಾಗಿದ್ರಿಂದ ತಂದೆ ಹೇಳಿದ ವರಸೆಯಲ್ಲಿ ನಡೆದುಕೊಳ್ಳೋದು ಇವರಿಗೆ ಕಷ್ಟವಾಗಿತ್ತು. ಮನೆಯಲ್ಲಿ ಅಣ್ಣ ತಂಗಿ ಅಂತಿದ್ರು, ಹೊರಗಿನ ಪ್ರಪಂಚದ ಮುಂದೆ ಹಾಗೆ ಬದುಕೋದು ಇವರಿಗೆ ಕಷ್ಟವಾಗಿತ್ತು. ಆಶೀಶ್ ಹಾಗೂ ಕ್ರಿಸ್ಟಲ್ ಕಣ್ಣೋಟದಲ್ಲೇ ಒಬ್ಬರನ್ನೊಬ್ರು ಪ್ರೀತಿಸಿದ್ರು. ಆದ್ರೆ ಇಲ್ಲಿ ಪ್ರೀತಿಸಿದ್ರು ಅನ್ನೋದಕ್ಕಿಂತಲೂ ಕಣ್ಣೋಟದಲ್ಲೇ ಇಬ್ರು ಕಾಮಿಸಿದ್ರು ಅಂತ ಅನ್ಬಹುದು. ಜೈರಾಮ್ ತನ್ನ ಬಂಧುಗಳಿಗೆ ಕ್ರಿಸ್ಟಲ್ ಹಾಗೂ ಮಗನನ್ನ ಅಣ್ಣ ತಂಗಿ ಅಂತಾನೆ ಪರಿಚಯ ಮಾಡಿಕೊಟ್ಟಿದ್ದ. ಹೀಗೆ ಇವರು ಎಲ್ಲರ ಮುಂದೆ ಅಣ್ಣ ತಂಗಿ ಅಂತಿದ್ರೆ ಹೊರಗೆ ಬೇರೆಯದ್ದೇ ವ್ಯವಹಾರವನ್ನ ನಡೆಸೋಕೆ ಇಬ್ರು ಶುರು ಮಾಡಿದ್ರು. ಅಣ್ಣ ತಂಗಿಯಾಗಿ ಪರಿಚಯವಾಗಿದ್ದ ಕ್ರಿಸ್ಟಲ್ ಹಾಗೂ ಆಶೀಶ್ ಪರಿಚಯ ಪ್ರೀತಿಗೆ ಬದಲಾಗಿ ಅದು ಶೃಂಗಾರದವರೆಗೂ ಬಂದಿತ್ತು. 10ನೇ ಕ್ಲಾಸ್ ಮುಗಿಸಿದ್ದ ಕ್ರಿಸ್ಟಲ್ 17ನೇ ವಯಸ್ಸಿಗೆ ಕಾಲಿಡ್ತಿದ್ದಂತೆ ಇವಳ ಕನ್ಯತ್ವವನ್ನ ಕಳ್ಕೊಂಡಿದ್ಲು. ಒಂದೇ ಮನೆಯಲ್ಲಿದ್ದರಿಂದ ಒಂದು ದಿನ ಆಶೀಶ್ ಜೊತೆ ಮಂಚದ ಮೇಲೆ ಬೆತ್ತಲಾಗಿದ್ದ ಕ್ರಿಸ್ಟಲ್ ಅವಳ ಮೊದಲ ಮಿಲನ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ಲು. ಅಂದಿನಿಂದ ಯಾರಿಗೂ ಅನುಮಾನ ಬರದಂತೆ ಇಬ್ರು ಒಂದೇ ರೂಮಲ್ಲಿ ಇದ್ಕೊಂಡು ಶೃಂಗಾರದಲ್ಲಿ ಮುಳುಗಿ ತೇಲ್ತಿದ್ರು. ರೂಮ್ ನಲ್ಲಿದ್ದ ಇವರನ್ನ ನೋಡಿ ಎಲ್ರು ಇವರನ್ನ ಅಣ್ಣ ತಂಗಿ ಅಂತಾನೆ ಭಾವಿಸಿದ್ರು. ಆದ್ರೆ ಇವರು ಶೃಂಗಾರ ಕಾರ್ಮಿಕರು ಅನ್ನೋದು ಯಾರಿಗೂ ಗೊತ್ತಾಗದೆ ಹೋಯ್ತು. ಆಗ್ಲೇ ಕ್ರಿಸ್ಟಲ್ ನ ದತ್ತು ಪಡೆಯುವ ಅಫಿಷಿಯಲ್ ಫಾರ್ಮಾಲಿಟೀಸ್ ನ ಪೂರ್ತಿ ಮಾಡೋಕೆ ಸರ್ಕಾರಿ ಕಚೇರಿಯಿಂದ ಜೈರಾಮ್ಗೆ ಕಾಲ್ ಬಂದಿತ್ತು. ಇತ್ತ ಆಶೀಶ್ ಮತ್ತು ಕ್ರಿಸ್ಟಲ್ಗೆ ಮುಜುಗರ ಎದುರಾಗಿತ್ತು. ಮೊದಲೆರಡು ಸಲ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ಕ್ರಿಸ್ಟಲ್ ದತ್ತು ಪ್ರಕ್ರಿಯೆಯಿಂದ ತಪ್ಪಿಸಿಕೊಂಡಿದ್ಲು. ಇವಳು ಯಾರು, ಎಲ್ಲಿ ಹುಟ್ಟಿದ್ಲು, ಯಾವ ಜಾತಿ ಅಂತಾನು ಗೊತ್ತಿಲ್ಲದೆ ಜೈರಾಮ್ ಕ್ರಿಸ್ಟಲ್ ನ ತನ್ನ ಮಗಳಾಗಿ ದತ್ತು ಪಡಿಬೇಕು ಅಂತ ಮುಂದಾಗಿದ್ದ. ಅಲ್ಲದೆ ಅವಳಿಗೆ ಒಳ್ಳೆ ಭವಿಷ್ಯ ರೂಪಿಸಬೇಕು ಅಂತಾನು ಜೈರಾಮ್ ಕನಸು ಕಂಡಿದ್ದ. ಆಗ ಕೆಲವು ಆಂತರಿಕ ಸಮಸ್ಯೆಗಳು ಎದುರಾಗಿ ಜೈರಾಮ್ ಕೋರ್ಟ್ಗೆ ಅಲಿಬೇಕಾಗಿ ಬಂದಿತ್ತು. ಅಲ್ಲಿವರೆಗೂ ಕ್ರಿಸ್ಟಲ್ ಹಾಗೂ ಆಶೀಶ್ ಶೃಂಗಾರದಲ್ಲಿ ಮುಳುಗಿ ತೇಲ್ತಿದ್ರು. ಮಗ ಆಶೀಶ್ನ ಜೈರಾಮ್ ಒಂದು ದಿನವೂ ಅನುಮಾನಿಸಿರ್ಲಿಲ್ಲ. ಆದ್ರೆ ಒಂದು ದಿನ ಆಶೀಶ್ ತನ್ನ ತಂದೆ ಹತ್ರ ಇದ್ದ ವಿಷಯವನ್ನ ಹೇಳಿದ್ದ. ನಾನು ಹಾಗೂ ಕ್ರಿಸ್ಟಲ್ ಒಬ್ರನ್ನೊಬ್ರು ಲವ್ ಮಾಡ್ತಾ ಇದ್ದೀವಿ, ಅವಳನ್ನ ಮಗಳಾಗಿ ಅಲ್ಲ ಸೊಸೆಯಂತೆ ನೋಡ್ಕೊಳ್ಳಿ ಅಂತ ಹೇಳಿದ್ದ. ಅಲ್ಲದೆ ನಾವಿಬ್ರು ಯಾವತ್ತಿಗೂ ಅಣ್ಣ ತಂಗಿ ಅನ್ಕೊಂಡಿಲ್ಲ ಅಂತಾನು ತಂದೆಗೆ ಹೇಳಿದ್ದ. ಇದರಿಂದ ಜೈರಾಮ್ಗೆ ಶಾಕ್ ಹೊಡೆದಂತಾಗಿತ್ತು. ಆದ್ರೆ ಇದಕ್ಕೆ ಆತ ಒಪ್ಪಿರ್ಲಿಲ್ಲ. ಏನೇ ಆದ್ರೂ ಕ್ರಿಸ್ಟಲ್ನ ನೀನು ತಂಗಿ ಅಂತಾನೆ ಭಾವಿಸ್ಬೇಕು ಅಂತ ಮಗನಿಗೆ ತಂದೆ ಬುದ್ಧಿ ಮಾತು ಹೇಳಿದ್ದ. ಇದರಿಂದ ತಂದೆ ತಾಯಿ ನಮ್ಮ ಪ್ರೀತಿಗೆ ಒಪ್ಪೋದಿಲ್ಲ ಅಂತ ಹೇಳಿ ಇಬ್ರು ರಹಸ್ಯವಾಗಿ ಮದುವೆಯಾಗಿ ಭಾರತಕ್ಕೆ ಬಂದಿದ್ರು. ಅಪ್ಪ ಅಮ್ಮನಿಗೆ ಹೇಳದೆ ರಹಸ್ಯವಾಗಿ ಮದುವೆಯಾಗಿದ್ದ ಆಶೀಶ್ ಹಾಗೂ ಕ್ರಿಸ್ಟಲ್ ನೇಪಾಳದಿಂದ ಭಾರತಕ್ಕೆ ಬಂದಿದ್ರು. ತನಗೆ ಅನುಭವ ಇದ್ದ ಕಾರಣ ಸ್ಪಾ ಒಂದರಲ್ಲಿ ಕ್ರಿಸ್ಟಲ್ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಆಶೀಶ್ ಕೂಡ ಒಂದು ನೈಟ್ ಕ್ಲಬ್ ನಲ್ಲಿ ಕೆಲಸ ಮಾಡ್ತಿದ್ದ. ನೇಪಾಳದಲ್ಲಿ ಇವನ ಅಪ್ಪ ದೊಡ್ಡ ಬಟ್ಟೆ ವ್ಯಾಪಾರಿಯಾಗಿದ್ದ. ಆದ್ರೂ ಕ್ರಿಸ್ಟಲ್ನ ಮದುವೆಯಾಗಿ ಭಾರತಕ್ಕೆ ಬಂದು ಕ್ಲಬ್ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಮದುವೆಯಾದ ಮೊದಲೆರಡು ತಿಂಗಳು ಆಶೀಶ್ ಹಾಗೂ ಕ್ರಿಸ್ಟಲ್ ಚೆನ್ನಾಗೇ ಇದ್ರು. ಆದ್ರೆ ಇಲ್ಲೇ ಒಂದು ಸಮಸ್ಯೆ ಎದುರಾಗಿತ್ತು. ಆಶೀಶ್ ಹಾಗೂ ಕ್ರಿಸ್ಟಲ್ ಬಾಡಿ
ಬಾಡಿಗೆಗೆ ಇದ್ದ ಮನೆಯ ಮಾಲೀಕನ ಮಗಳ ಮೇಲೆ ಆಶೀಶ್ ಕಣ್ಣು ಹಾಕಿದ್ದ. ಮೊದಲಿಗೆ ಸಲುಗೆಯಿಂದ ಮಾತನಾಡಿ ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನಂಬಿಸಿದ್ದ. 26 ವರ್ಷವಾದ್ರೂ ಮದುವೆಯಾಗದೆ ಒದ್ದಾಡಿದ್ದ ಆಕೆ ಆಶೀಶ್ ಜೊತೆ ರಹಸ್ಯವಾಗಿ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ಲು. ಇವನ ಜೊತೆ ಸಿನಿಮಾ ಪಾರ್ಕ್ ಅಂತ ಸುತ್ತಾಡ್ತಾ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಈ ವಿಚಾರ ಕ್ರಿಸ್ಟಲ್ಗೆ ಗೊತ್ತಾಗಿ ಗಂಡ ಆಶೀಶ್ಗೆ ವಾರ್ನಿಂಗ್ ಕೊಟ್ಟಿದ್ಲು. ಮತ್ತೊಂದು ಕಡೆ ಮನೆ ಓನರ್ ತನ್ನ ಮಗಳಿಗೆ ಮದುವೆ ಸಂಬಂಧ ಹುಡುಕೋಕೆ ಶುರು ಮಾಡಿದ್ದ. ಇದರಿಂದ ಆಶೀಶ್ ಮನೆ ಮಾಲೀಕನ ಮಗಳನ್ನ ಕರ್ಕೊಂಡು ಪರಾರಿಯಾಗಿದ್ದ. ಮಗಳು ಕಾಣೆಯಾಗಿದ್ರಿಂದ ಅವರು ಕ್ರಿಸ್ಟಲ್ ಮನೆಗೆ ಬಂದು ಕೇಳಿದ್ರು. ಇದಕ್ಕೆ ಕ್ರಿಸ್ಟಲ್ ನನಗೇನು ಗೊತ್ತಿಲ್ಲ ಅಂದಿದ್ಲು. ಯಾಕಂದ್ರೆ ತನ್ನ ಗಂಡ ಅವರ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದ್ರೆ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕ್ರಿಸ್ಟಲ್ ತನಗೇನು ಗೊತ್ತಿಲ್ಲ ಅಂತ ಅಂದಿದ್ಲು. ಹೀಗೆ ಗಂಡ ಆಶೀಶ್ ಬೇರೆ ಹುಡುಗಿ ಜೊತೆ ಪರಾರಿಯಾದ 1-2 ದಿನಗಳ ಬಳಿಕ ಕ್ರಿಸ್ಟಲ್ ತನ್ನೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ಸ್ಪಾದಲ್ಲಿ ಪರಿಚಯವಿದ್ದ ತನ್ನ ಸ್ನೇಹಿತೆ ಮನೆಗೆ ಬಂದಿದ್ಲು. ಇದರಿಂದ ಮನೆ ಮಾಲೀಕ ಅವನ ಮಗಳನ್ನ ಆಶೀಶ್ ಕರ್ಕೊಂಡು ಹೋಗಿರ್ಬೇಕು ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಪೊಲೀಸರು ಆಶೀಶ್ ಹಾಗೂ ಇವನ ಪ್ರಿಯತಮೆಯ ಜಾಡು ಹಿಡಿದು ವಶಕ್ಕೆ ಪಡೆದಿದ್ರು. ಆದರೆ ಆಶೀಶ್ ಪ್ರಿಯತಮೆ ಮಾತ್ರ ನಾನು ಇಷ್ಟಪಟ್ಟು ಅವನ ಜೊತೆ ಬಂದಿದ್ದು, ನನಗೆ ಅವನೇ ಬೇಕು ಅಂತ ಪಟ್ಟು ಹಿಡಿದಿದ್ಲು. ಅಲ್ಲದೆ ಇದರಲ್ಲಿ ಅವನ ತಪ್ಪು ಏನೂ ಇಲ್ಲ ಅಂತಾನು ಪೊಲೀಸರ ಮುಂದೆ ಹೇಳಿದ್ಲು. ಇದರಿಂದ ಆಕೆಯ ಪೋಷಕರು ಸಹ ಸುಮ್ಮನಾಗಿದ್ರು. ಇತ್ತ ತನ್ನ ಜೀವನವನ್ನ ಹಾಳು ಮಾಡಿದ್ದ ಆಶೀಶ್ನ ನೆನೆದು ಕ್ರಿಸ್ಟಲ್ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಕೊರಗ್ತಿದ್ಲು. ಗಂಡ ಬಿಟ್ಟು ಅಲ್ಲಿಗಾಗ್ಲೇ 3 ತಿಂಗಳ ಮೇಲಾಗಿತ್ತು. ಆಗ್ಲೇ ಕ್ರಿಸ್ಟಲ್ ಬಾಳಿಗೆ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದ. ತೂತುಂಟು ತಾಳವಿಲ್ಲ ಅಂತ ಓಡಾಡ್ತಿದ್ದ ಕ್ರಿಸ್ಟಲ್ ಅವನ ಪ್ರೀತಿಯಲ್ಲಿ ಬಿದ್ದು ಕಾಮದಲ್ಲಿ ಮುಳುಗಿ ತೇಲಿದ್ಲು. ಅವನು ಕ್ರಿಸ್ಟಲ್ ಬ್ಯೂಟಿ ನೋಡಿ ಇವಳನ್ನ ಲವ್ ಮಾಡಿದ್ದ. ಇವಳಿಗೆ ಮದುವೆಯಾಗಿರೋ ವಿಚಾರ ಗೊತ್ತಿದ್ರು ನಿನ್ನ ಗಂಡನಂತೆ ನಾನು ನಿನಗೆ ಮೋಸ ಮಾಡೋದಿಲ್ಲ ಅಂತ ಹೇಳಿದ್ದ. ಹೀಗೆ ಇಬ್ರು ಒಬ್ರನ್ನೊಬ್ರು ಇಷ್ಟಪಡೋಕೆ ಶುರು ಮಾಡಿದ್ರು. ಒಂದೇ ರೂಮಲ್ಲಿ ಇದ್ಕೊಂಡು ಇಬ್ರು ಜೀವನವನ್ನ ಎಂಜಾಯ್ ಮಾಡ್ತಿದ್ರು. ಅತ್ತ 3 ತಿಂಗಳಿಗೆ ಆಶೀಶ್ ಲವರ್ಗೆ ಇವನು ಬೋರ್ ಹೊಡೆಯೋಕೆ ಶುರುವಾಗಿದ್ದ. ಆಶೀಶ್ ಜೊತೆ ಮನೆ ಬಿಟ್ಟು ಬಂದ 3 ತಿಂಗಳಿಗೆ ಅವಳಿಗೆ ತೊಡೆ ಮಧ್ಯೆ ಇದ್ದ ನವೆ ಕಡಿಮೆಯಾಗಿ ಮನೆ ನೆನಪಾಗಿತ್ತು. ಆಗ ತನ್ನ ತಂದೆ ತಾಯಿಗೆ ಕಾಲ್ ಮಾಡಿದ್ದ ಆಶೀಶ್ ಪ್ರಿಯತಮೆ ನಾನು ಇವನ ಜೊತೆ ಇರೋದಿಲ್ಲ, ನನ್ನ ಬಂದು ಕರ್ಕೊಂಡು ಹೋಗಿ ಅಂತ ಕೇಳಿದ್ಲು. ಆಗ ಆ ಯುವತಿಯ ತಂದೆ ತನ್ನ ಪಟಾಲಂ ಸಮೇತ ಬಂದು ಮಗಳನ್ನ ಮತ್ತೆ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದ. ಹೋಗೋಕು ಮೊದಲು ಆಶೀಶ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಇನ್ನೊಂದು ಸಲ ನನ್ನ ಮಗಳ ಸಹವಾಸಕ್ಕೆ ಬಂದ್ರೆ ಕೊಲೆ ಮಾಡೋದಾಗಿ ಆತ ವಾರ್ನಿಂಗ್ ಕೊಟ್ಟಿದ್ದ. ಆಗ ಆಶೀಶ್ಗೆ ಮತ್ತೆ ಹಳೆ ಹೆಂಡತಿ ನೆನಪಾಗಿ ಕ್ರಿಸ್ಟಲ್ ಎಲ್ಲಿದ್ದಾಳೆ ಅಂತ ಹುಡುಕೋಕೆ ಶುರು ಮಾಡಿದ್ದ. ತನ್ನ ತಂದೆಗೆ ಫೋನ್ ಮಾಡಿ ಕ್ರಿಸ್ಟಲ್ ಬಗ್ಗೆ ವಿಚಾರಿಸಿದ್ದ. ಅವರಿಗೂ ಕ್ರಿಸ್ಟಲ್ ವಿಚಾರ ಏನೊಂದು ಗೊತ್ತಿರಲಿಲ್ಲ. ಅಲ್ಲದೆ ಅವಳು ನೇಪಾಳಕ್ಕೂ ಬಂದಿಲ್ಲ ಅಂತ ಹೇಳಿದ್ರು. ಇದರಿಂದ ಆಶೀಶ್ ಬದುಕು ಚಿತ್ರಾನ್ನವಾಗಿ ಹೋಗಿತ್ತು. ಜೀವನ ಪೂರ್ತಿ ಹೊಸ ಲವರ್ ಜೊತೆ ಎಂಜಾಯ್ ಮಾಡಬಹುದು ಅಂತ ಅನ್ಕೊಂಡಿದ್ದ ಆಶೀಶ್ಗೆ ದೊಡ್ಡ ಆಘಾತವೊಂದು ಎದುರಾಗಿತ್ತು. ತೀಟೆ ತಿರುತ್ತಿದ್ದಂತೆ ಇವನ ಪ್ರಿಯತಮೆ ಇವನಿಂದ ದೂರವಾಗಿದ್ಲು. ಆಗ ಮತ್ತೆ ಕ್ರಿಸ್ಟಲ್ ನೆನಪಾಗಿ ಅವಳು ಬೇಕು ಅಂತ ಬಂದಿದ್ದ. ಕ್ರಿಸ್ಟಲ್ನ ಹುಡುಕೊಂಡು ಮತ್ತೆ ಕಿಶನ್ ಗರ್ಗೆ ಬಂದಿದ್ದ. ಇವಳು ಕೆಲಸ ಮಾಡ್ತಿದ್ದ ಸ್ಪಾಗೆ ಹೋದಾಗ ಅವಳು ಅಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಸೇರಿದಾಳೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಆದ್ರೆ ಅದೇ ಸ್ಪಾದಲ್ಲಿ ಕೆಲಸ ಮಾಡ್ತಿದ್ದ ಕ್ರಿಸ್ಟಲ್ನ ಹಳೆ ಸ್ನೇಹಿತರ ಸಹಾಯದಿಂದ ಆಶೀಶ್ ಅವಳ ಹೊಸ ಕೆಲಸ ಅಡ್ರೆಸ್ ನ ಪತ್ತೆ ಹಚ್ಚಿದ್ದ. ಸಂಜೆ ಟೈಮಲ್ಲಿ ಸ್ಪಾದಿಂದ ಹೊರಗೆ ಬರ್ತಿದ್ದ ಕ್ರಿಸ್ಟಲ್ ನ ನೋಡಿ ಆಶೀಶ್ ಹಾಯ್ ಅಂದಿದ್ದ. ಅಷ್ಟರಲ್ಲಿ ಅವಳು ಇನ್ನೊಬ್ಬನ ಕೈ ಹಿಡ್ಕೊಂಡು ಬಂದವಳು ಗಾಡಿ ಹತ್ತಿ ಹೊರಟು ಹೋಗಿದ್ಲು. ಆಗ ಆಶೀಶ್ಗೆ ಕಂಪ್ಲೀಟ್ ಆಗಿ ಸೀನ್ ಅರ್ಥವಾಗಿ ಹೋಗಿತ್ತು. ನಾನು ಕ್ರಿಸ್ಟಲ್ ನ ಬಿಟ್ಟ ಮೇಲೆ ಅವಳು ಇನ್ನೊಬ್ಬನನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ಆಶೀಶ್ಗೆ ಆಗ ಅರ್ಥವಾಗಿತ್ತು. ಮಾರನೇ ದಿನ ಮತ್ತೆ ಸ್ಪಾ ಹತ್ರ ಬಂದು ಕ್ರಿಸ್ಟಲ್ ನ ತನ್ನ ಜೊತೆ ಬರುವಂತೆ ಕೇಳಿದ್ದ. ಇದಕ್ಕೆ ಕ್ರಿಸ್ಟಲ್ ನಾನು ಎಲ್ಗೂ ಬರೋದಿಲ್ಲ, ಇನ್ನೊಂದು ಸಲ ನನ್ನ ನೋಡೋಕೆ ಇಲ್ಲಿಗೆ ಬರಬೇಡ ಅಂತ ಆಶೀಶ್ಗೆ ಮುಖದ ಮೇಲೆ ಹೊಡೆದಂತೆ ಹೇಳಿದ್ಲು. ಅಲ್ಲದೆ ಇವಳ ಹೊಸ ಲವರ್ ಸಹ ಇನ್ನೊಂದು ಸಲ ಇಲ್ಲಿಗೆ ಬಂದು ಕ್ರಿಸ್ಟಲ್ಗೆ ತೊಂದರೆ ಕೊಡಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಆಗ ಆಶೀಶ್ ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ತೀನಿ, ಇದನ್ನ ಕೇಳೋಕೆ ನೀನ್ ಯಾರು ಅಂತ ತಿರುಗಿ ಬಿದ್ದಿದ್ದ. ಇದರಿಂದ ಅವರಿಬ್ಬರ ನಡುವೆ ಜಗಳ ನಡೆದಿತ್ತು. ಕ್ರಿಸ್ಟಲ್ ಲವರ್ ಇವಳ ಗಂಡ ಆಶೀಶ್ ಮೇಲೆ ಹಲ್ಲೆ ಮಾಡಿದ್ದ. ಇದರಿಂದ ಆಶೀಶ್ ಬಾಯಿ ಹಾಗೂ ಮೂಗಿನಿಂದ ರಕ್ತ ತೊಟ್ಟಿಕೋಕೆ ಶುರುವಾಗಿತ್ತು. ಇದರಿಂದ ಹೆಂಡತಿ ಮುಂದೆನೆ ಅವಮಾನ ಆಯ್ತು ಅಂತ ಹೇಳಿ ಆಶೀಶ್ ಅವತ್ತು ಅಲ್ಲಿಂದ ಹೊರಟು ಹೋಗಿದ್ದ. ಈ ಘಟನೆ ನಡೆದ ಮಾರನೇ ದಿನವೇ ಆಶೀಶ್ ಕ್ರಿಸ್ಟಲ್ಗೆ ಕಾಲ್ ಮಾಡಿದ್ದ. ಒಂದು ಸಲ ನಿನ್ನ ಜೊತೆ ಮಾತಾಡಬೇಕು, ಆಮೇಲೆ ನಾನು ಮತ್ತೆ ನಿನ್ನ ಲೈಫ್ಗೆ ಎಂಟ್ರಿ ಕೊಡೋದಿಲ್ಲ ಅಂತ ಕೇಳ್ಕೊಂಡಿದ್ದ. ಆಶೀಶ್ ಪದೇ ಪದೇ ಫೋನ್ ಹಾಗೂ ಮೆಸೇಜ್ ಮಾಡ್ತಾನೆ ಇದ್ದ. ಇದರಿಂದ ಕ್ರಿಸ್ಟಲ್ ಕೊನೆ ಸಲ ಮೀಟ್ ಆಗೋಕೆ ಒಪ್ಪಿದ್ಲು. ಕ್ರಿಸ್ಟಲ್ನ ಮೀಟ್ ಆಗೋಕೆ ಆಶೀಶ್ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ್ದ. ಅಲ್ಲಿ ನಿನಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ರಿಂದ ಕ್ರಿಸ್ಟಲ್ ಇವನ ಮಾತನ್ನ ನಂಬಿ ಹೋಟೆಲ್ಗೆ ಬಂದಿದ್ಲು. 2023 ಮಾರ್ಚ್ 10 ಬೆಳಗ್ಗೆ 9 ಗಂಟೆಗೆಲ್ಲ ಕ್ರಿಸ್ಟಲ್
ಕಿಶನ್ಗರ್ನಲ್ಲಿದ್ದ ಕ್ಯಾಮರೂನ್ ಇನ್ ಹೋಟೆಲ್ಗೆ ಬಂದಿದ್ಲು. ಹೀಗೆ ಬಂದವಳು ಆಶೀಶ್ ಇದ್ದ ರೂಮ್ಗೆ ಹೋಗಿದ್ಲು. ಆಗ ಆಶೀಶ್ ಮತ್ತೆ ನಾವು ಜೊತೆಯಾಗಿ ಬದುಕೋಣ, ನಾನು ನಿನಗೆ ಕಷ್ಟ ಕೊಡೋದಿಲ್ಲ, ಇನ್ಮುಂದೆ ಒಳ್ಳೆ ಗಂಡನಾಗಿ ಇರ್ತೀನಿ ಅಂತೆಲ್ಲ ಕ್ರಿಸ್ಟಲ್ ನ ಕೇಳ್ಕೊಂಡಿದ್ದ. ಆಗ್ಲೂ ಸಹ ಕ್ರಿಸ್ಟಲ್ ನಾನು ನಿನ್ನ ಜೊತೆ ಎಲ್ಗೂ ಬರೋದಿಲ್ಲ, ಇನ್ಮುಂದೆ ನಿನ್ನ ಮುಖ ತೋರಿಸ್ಬೇಡ ಅಂತ ಅವಳ ಕೊನೆ ನಿರ್ಧಾರವನ್ನ ಹೇಳಿದ್ಲು. ನಾನು ನನ್ನ ಹೊಸ ಲವರ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾ ಇದ್ದೀನಿ. ನೀನು ನನ್ನ ಬಿಟ್ಟು ಹೋದ್ಮೇಲೆ ಅವನು ನನಗೆ ಒಳ್ಳೆ ಪ್ರೀತಿ ತೋರಿಸಿದಾನೆ, ನಾನು ಅವನ ಜೊತೆನೆ ಇರ್ತೀನಿ, ಹೀಗಾಗಿ ನನ್ನ ಪಾಡಿಗೆ ನನ್ನ ಇರೋಕೆ ಬಿಟ್ಬಿಡು ಅಂತ ಕ್ರಿಸ್ಟಲ್ ಗಂಡನಿಗೆ ಹೇಳಿದ್ಲು. ಅಂದು ಆಶೀಶ್ ಎಷ್ಟೇ ಕಾಡಿ ಬೇಡಿದ್ರು ಕ್ರಿಸ್ಟಲ್ ಅವಳ ನಿರ್ಧಾರವನ್ನ ಬದಲಿಸಿರ್ಲಿಲ್ಲ. ಇದರಿಂದ ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಅದು ವಿಕೋಪಕ್ಕೆ ಹೋಗಿತ್ತು. ಆಗ್ಲೇ ಆಶೀಶ್ ಅವನ ಜೇಬಲ್ಲಿಟ್ಕೊಂಡಿದ್ದ ಚಾಕುವಿನಿಂದ ಅವಳ ಕತ್ತನ್ನ ಕುಯ್ದು ಬಿಟ್ಟಿದ್ದ. ಬಳಿಕ ಸಾರಿ ಅಂತ ಹೇಳಿ ಕ್ರಿಸ್ಟಲ್ನ ಗಟ್ಟಿಯಾಗಿ ತಪ್ಕೊಂಡು ಅವಳಿಗೆ ಮುತ್ತು ಕೊಟ್ಟಿದ್ದ. ಕ್ರಿಸ್ಟಲ್ ಸಾಯೋಕು ಮೊದಲು ಕೊನೆ ಸಲ ಆಶೀಶ್ ಹೆಂಡತಿ ಜೊತೆ ಫೋಟೋ ತಗೊಂಡು ಕಣ್ಣೀರು ಹಾಕಿದ್ದ. ನಂತರ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕೊಂಡು ರೂಮ್ನಿಂದ ಹೊರಗೆ ಬಂದಿದ್ದ. ಆಗ ಹೋಟೆಲ್ ಸಿಬ್ಬಂದಿ ಯಾಕೆ ಹೊರಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಆಶೀಶ್ ತಡಬಡಾಯಿಸಿದ್ದ. ಮೊದಲಿಗೆ ತಿಂಡಿ ತರೋಕೆ ಅಂತ ಹೇಳಿದ್ದ. ಆದ್ರೆ ಅವನ ಕೈಯಲ್ಲಿದ್ದ ಬ್ಯಾಗ್ ನೋಡಿ ಹೋಟೆಲ್ ಸಿಬ್ಬಂದಿಗೆ ಅನುಮಾನ ಇನ್ನಷ್ಟು ಹೆಚ್ಚಾಗಿತ್ತು. ಇದರಿಂದ ಅವನು ಹೋಟೆಲ್ನಿಂದ ಹೋಗೋದನ್ನ ತಡೆಯೋಕೆ ಪ್ರಯತ್ನಿಸಿದ್ರು. ಆಗ ಬೇಗ ಬರ್ತೀನಿ ಅಂತ ಹೇಳಿ ಆಶೀಶ್ ಅಲ್ಲಿಂದ ಪರಾರಿಯಾಗಿದ್ದ. ತಕ್ಷಣವೇ ಹೋಟೆಲ್ ಮ್ಯಾನೇಜರ್ ಇನ್ನೊಂದು ಕೀ ಬಳಸಿ ರೂಮ್ ನ ಓಪನ್ ಮಾಡಿ ನೋಡಿದಾಗ ಕ್ರಿಸ್ಟಲ್ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ನೋಡಿ ಶಾಕ್ ಆಗಿದ್ದ. ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಿದ್ದ. ಆಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಕ್ರಿಸ್ಟಲ್ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಬಳಿಕ ಕ್ರಿಸ್ಟಲ್ ಫೋನ್ ಆಧಾರದ ಮೇಲೆ ತನಿಖೆಯನ್ನ ಮಾಡೋಕೆ ಶುರು ಮಾಡಿದ್ರು. ಪೊಲೀಸರು ಕ್ರಿಸ್ಟಲ್ ಸ್ನೇಹಿತರಿಗೆ ಕಾಲ್ ಮಾಡಿ ಇವಳ ಬಗ್ಗೆ ವಿಚಾರಿಸಿದ್ರು. ಆದ್ರೆ ಕ್ರಿಸ್ಟಲ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಆಶೀಶ್ ಅವಳ ಮಾಜಿ ಗಂಡ ಅನ್ನೋದು ಆಗ ಗೊತ್ತಾಗಿತ್ತು. ATM ಒಂದರ ಹತ್ರ ಹಣ ಡ್ರಾ ಮಾಡೋಕೆ ಆಶೀಶ್ ಮುಂದಾಗಿದ್ದ. ಇದರಿಂದ ಅವನು ನೇಪಾಳಕ್ಕೆ ಹೋಗೋಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅರಿತ ಪೊಲೀಸರು ಇವನನ್ನ ಟ್ರೇಸ್ ಮಾಡಿದ್ರು. ಕ್ರಿಸ್ಟಲ್ ಕೊಲೆ ನಡೆದ 24 ಗಂಟೆಯಲ್ಲೇ ಆರೋಪಿ ಆಶೀಶ್ನ ಕಿಶನ್ಗರ್ ಪೊಲೀಸರು ಜೀರಿ ಮಂಡಿ ಚೌಕ್ ಅನ್ನೋ ಏರಿಯಾದಲ್ಲಿ ಅರೆಸ್ಟ್ ಮಾಡಿದ್ರು. ಆಗ ಆಶೀಶ್ ನನಗೆ ಕ್ರಿಸ್ಟಲ್ನ ಬೇರೆಯವರ ಜೊತೆ ನೋಡೋ ಇಷ್ಟವಿರಲಿಲ್ಲ, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದ್ರೆ ಅದನ್ನ ಕ್ಷಮಿಸಿ ಮತ್ತೆ ನನ್ನ ಜೊತೆ ಬರುವಂತೆ ಕೇಳ್ಕೊಂಡಿದ್ದೆ, ಆದ್ರೆ ಅದಕ್ಕೆ ಅವಳು ಒಪ್ಲಿಲ್ಲ, ಇದರಿಂದ ಅವಳನ್ನ ಕೊಲೆ ಮಾಡಬೇಕಾಗಿ ಬಂತು ಅಂತ ಆಶೀಶ್ ಪೊಲೀಸರ ಮುಂದೆ ನಡೆದ ವಿಚಾರವನ್ನ ಬಾಯಿ ಬಿಟ್ಟಿದ್ದ. ಇನ್ನು ಅವನ ಫೋನ್ನಲ್ಲಿ ಕ್ರಿಸ್ಟಲ್ ಮೃತದೇಹದ ಪಕ್ಕ ಅಳ್ತಾ ತಗೊಂಡಿದ್ದ ಫೋಟೋಗಳು ಸಾಕ್ಷ್ಯಾಧಾರಗಳಾಗಿದ್ವು. ಇದರಿಂದ ಅವನೇ ಕೊಲೆ ಮಾಡಿದ್ದು ಅಂತ ಪೊಲೀಸರು ಇವನನ್ನ ಜೈಲಿಗೆ ಕಳಿಸಿದ್ರು. ಕೊನೆಗೆ ಕ್ರಿಸ್ಟಲ್ ಮೃತದೇಹವನ್ನ ತಗೊಳ್ಳೋದಕ್ಕೆ ಯಾರೊಬ್ರು ಮುಂದೆ ಬಂದಿರಲಿಲ್ಲ. ಇವಳಿಗೆ ಬಂಧು ಬಳಗ ಅಂತ ಯಾರೂ ಇರಲಿಲ್ಲ. ಹೀಗಾಗಿ ಕ್ರಿಸ್ಟಲ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದ ಇವಳ ಎರಡನೇ ಪ್ರಿಯಕರ ಹಾಗೂ ಸ್ನೇಹಿತರು ಸೇರಿದಂತೆ ಸ್ಪಾ ಮಾಲೀಕ ಕೈ ಜೋಡಿಸಿ ಕ್ರಿಸ್ಟಲ್ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ರು. ಇಲ್ಲಿ ಆಶೀಶ್ ಮಾಡಿದ ತಪ್ಪಿಗೆ ಅನಾಥೆಯಾಗಿದ್ದ ಕ್ರಿಸ್ಟಲ್ ಕೊನೆಗೆ ಅನಾಥ ಶವವಾಗಿ ಹೋದ್ಲು. ಅತ್ತ ಮಗಳಂತಿದ್ದ ಸೊಸೆ ಹಾಗೂ ಮಗನನ್ನ ಕಳ್ಕೊಂಡ ಇವನ ತಂದೆ ತಾಯಿ ಇವತ್ತಿಗೂ ಕಣ್ಣೀರಿನಲ್ಲೇ ಕೈ ತೊಳಿತಾ ಇದ್ದಾರೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.